ಒತ್ತಾಯಿಸಿ ಹಾಸನ ಜಿಲ್ಲೆಯ ಕೋಡಿಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ವೀರ ಕನ್ನಡಿಗ ಟಿಪ್ಪು ಸೇನೆಯು ಏಪ್ರಿಲ್ 27ರಿಂದ ಆರಂಭಿಸಿದ ಕಾಲ್ನಡಿಗೆ ಜಾಥಾ ಮಂಗಳವಾರ ತಿಪಟೂರಿಗೆ ಆಗಮಿಸಿತು. ಟಿಪ್ಪು ಹುತಾತ್ಮ ದಿನದಂದು ಸರ್ಕಾರಿ ರಜೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಹಮ್ಮಿಕೊಳ್ಳಲಾಗಿರುವ ಜಾಥಾ ಮಂಗಳವಾರ ತಿಪಟೂರು ತಲುಪಿತು. ನಗರದ ಸಿಂಗ್ರಿ ವೃತ್ತದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಜಾಥಾವನ್ನು ಸ್ವಾಗತಿಸಿದರು. ಈ ವೇಳೆ ವೀರ ಕನ್ನಡಿಗ ಟಿಪ್ಪು ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ಮಾತನಾಡಿ, ಪರಕೀಯರಿಂದ ದೇಶ ರಕ್ಷಣೆಗೆ ಹೋರಾಟ ನಡೆಸಿದ ಕೆಚ್ಚೆದೆಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಅವರ ಹುತಾತ್ಮರಾದ ಮೇ 4ರಂದು ಸರ್ಕಾರ ಟಿಪ್ಪು ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಿ ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡುವುದು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಆರಂಭಿಸಿದ್ದೇವೆ ಎಂದರು. ಮೇ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಸಂಬಂಧ ಚಳುವಳಿ ನಡೆಸುವುದಾಗಿ ಅವರು ತಿಳಿಸಿದರು. ಈ ನಮ್ಮ ಪಾದಯಾತ್ರೆ ಕೋಡಿ ಮಠದಿಂದ ಹಿಡಿದು ಫ್ರೀಡಂ ಪಾರ್ಕ್ ವರೆಗೂ ಈ ಪಾದಯಾತ್ರೆ ಶುರುವಾಗಿದೆ. ಈ ಪಾದಯಾತ್ರೆ ಮುಖ್ಯ ಉದ್ದೇಶ ಟಿಪ್ಪು ಹುತಾತ್ಮ ದಿವಸವನ್ನು ರಾಜ್ಯ ಸರ್ಕಾರ ರಜೆ ಘೋಷಿಸಬೇಕಾಗಿ ಶಾಂತಿಯುತ ಹೋರಾಟ. ಸಹಸ್ರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಇವತ್ತು ಜನ ಏನು ಫ್ರೀಡಂ ಪಾರ್ಕಿಗೆ ಮೇ 4ರಂದು ಸೇರಲಿದ್ದೀವೋ ಇದರ ಮುಖ್ಯ ಉದ್ದೇಶ ಒಂದು ಕನ್ನಡಿಗ ಟಿಪ್ಪು, ಒಂದು ಹೋರಾಟಗಾರ ಟಿಪ್ಪುವಿನ ಹೆಸರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಟಿಪ್ಪು ಅಭಿಮಾನಿಗಳು ಒಂದಾಗಿ ಫ್ರೀಡಂ ಪಾರ್ಕ್ ಚಳುವಳಿನ ಹಮ್ಮಿಕೊಂಡಿದ್ದೀವಿ. ಮುಖಂಡ ಮಹಮ್ಮದ್ ಜುಬೇರ್ ಮಾತನಾಡಿ, ಶ್ರೀರಂಗಪಟ್ಟಣ ಬಳ್ಳಾರಿ ರಾಜ್ಯ ಹೆದ್ದಾರಿಗೆ ಟಿಪ್ಪು ಸುಲ್ತಾನ್ ಅವರ ಹೆಸರಿಡಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಬ್ರಿಟಿಷರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಮೈಸೂರು ರಾಜ್ಯದಿಂದ ಲೂಟಿ ಹೊಡೆದಿರುವ ಟಿಪ್ಪುವಿನ ಅಮೂಲ್ಯವಾದ ಸಂಪತ್ತುಗಳನ್ನು ವಾಪಸ್ಸು ಪಡೆಯುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಆಮೇಲೆ ಇವರು ಎಲ್ಲ ಫೋನ್ ಮಾಡಿದ್ರು, ಹಾಸನಿಂದ ನಾವು ಬೆಂಗಳೂರಿಗೆ ನಾವು ಪಾದಯಾತ್ರೆ ರ್ಯಾಲಿಯನ್ನು ಇಟ್ಕೊಂಡಿದೀವಿ ಅಂತ. ನಮ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿ ಅಂತ ಹೇಳಿ ಒಂದ್ ಮಹಾನ್ ವ್ಯಕ್ತಿ ಅವರು ನಮ್ಮ ದೇಶಕ್ಕೋಸ್ಕರ ಬಹಳ ಬಲಿದಾನವನ್ನು ಕೊಟ್ಟಿದ್ದಾರೆ. ಬಹಳ ಇದು ಫ್ರೀಡಂ ಫೈಟರ್ ಬೇರೆ. ಬ್ರಿಟಿಷರ ಜೊತೆ ಬಹಳ ಓಡಾಡಿ ಯುದ್ಧವನ್ನು ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ದುಡ್ಡು ಇಲ್ಲದ ಕಾರಣದಲ್ಲಿ ಅವ್ರ ಮಕ್ಕಳು ತಗೊಂಡೋಗಿ ಹಣವನ್ನು ಇಕ್ಕಿ ಇದು ಜನಕ್ಕೊಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಇನ್ನೂ ಆ ದುಡ್ಡು ಇದ್ ಮಾಡಕ್ಕೋಸ್ಕರನು ಇದು ರೇಷ್ಮೆಯನ್ನು ಆಚೆ ಕಡೆಯಿಂದ ತರಿಸಿ ಎಕ್ಸ್ಪೋರ್ಟ್ ಇಲ್ಲಿಂದ ನಮ್ಮ ದೇಶಕ್ಕೆ ತರಿಸಿ ಈ ರೇಷ್ಮೆ ಏನಿದೆ ಅದು ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಲಾಭ ದುಡಿಬಹುದು ಅಂತದ್ದು ಒಂದು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಎಲ್ಲರಿಗಿಂತ ಇದೇ ಜಗತ್ತಲ್ಲಿ ಮಿಸೈಲ್ ಅಂತ ಹೇಳಿ ಒಂದು ರಾಕೆಟ್ ಅವರೇ ಒಂದು ಫಸ್ಟ್ ಇದ್ ಮಾಡಿದ್ರು. ಅದೆಲ್ಲ ಒಳ್ಳೆ ಕಾರ್ಯಕ್ರಮ ಎಲ್ಲ ಇದ್ ಮಾಡಿದ್ದಾರೆ. ದೇಶ ಭಕ್ತಿಗಳು, ದೇಶ ಪ್ರೇಮಿಗಳು ಅವರು. ಅದಕ್ಕೋಸ್ಕರ ನಾವೆಲ್ಲ ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಸರ್ಕಾರ ಕಾರ್ಯಕ್ರಮ ಮಾಡಕ್ಕೆ ಈ ಟಿಪ್ಪು ಸರ್ಕಾರ ಕಾರ್ಯಕ್ರಮ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮಿಂದ